ಫುಲ್ ಮಜಾನೇ ಆತ್ ನೋಡಿ ಇವತ್ತು ನನಗೆ. ಒಬ್ಬನ ನನಗೆ 4-5 ಫ್ರೆಂಡ್ಸ್ ದೋಸ್ತರ ಅಂತಾರೆ, ಒಬ್ಬನು ಬರ್ಲಿಲ್ಲ. ಬಂದ್ರ ಏನಿಲ್ಲ ಅವನಿಗೆ ಕುಣಿಸಿ ಟೈಟ ಮಾಡಿಸ್ಬಿಡೋದು. ಏನೈತೆ ಜೀವನದಾಗ ಇದೇ ಅಲ್ಲ, ನಮ್ ಕೆಲ್ಸನೇ ಇದೇ ಐತಿ. ಇವನು ನಮ್ ಮಲ್ಲೇಶ್ ಅಲ್ವಾ, ನನ್ ಚಡ್ಡಿ ದೋಸ್ತ್ ಇಲ್ಲೇ ಕುಂತವನೆ. ಮತ್ತೇನಪ್ಪ ಮಲ್ಲೇಶ್, ನನ್ ಚಡ್ಡಿ ದೋಸ್ತು ಇಲ್ಲೇ ರಮೇಶ್ ಕಾಣ್ಲೇ ಇಲ್ಲ. ಮಲ್ಲೇಶಿ ನಾ ಮೊನ್ನೆ ಇದಕ್ಕ ಬೆಂಗಳೂರಿಗೆ ಹೋಗಿದ್ದೆ, ಒಂದು 6-7 ದಿವಸ ಹೋಗಿ ಬಂದೆ. ಆಮೇಲೆ ನೀನ್ ಯಾಕೋ ನನ್ ಕನ್ಸಿಗೆ ಬರ್ತಾ ಇದ್ದೆ, ನೋಡೋಣ ಅಂತ ಅಂದೆ. ನಾನು ಹಾಗೆ ಈಗ ಹೊರಟೆ, ನೀನ್ ನೋಡಿದೆ. ಏನಪ್ಪಾ ಮಲ್ಲೇಶಿ? ಇಲ್ಲೇ ರಮೇಶ್, ನಾನ್ ಕರೆಕ್ಟ್ ಆಗಿ ಗೆಸ್ಟ್ ಮಾಡಿದ್ ನೋಡ್ಲೆ. ನಾನು ನಮ್ ಫ್ರೆಂಡ್ ಎಲ್ಲ ಇಲ್ಲೇ ಇದ್ರ, ಒಬ್ಬನ ನಮ್ ಚಡ್ಡಿ ದೋಸ್ತ್ ಬರ್ಲಿಲ್ಲ ಅನ್ಕಂದೆ. ನೀವ್ ಬಂದೆ ನೋಡ್ಲಿ ಇವತ್ತು ನನಗೆ. ಬಾಗ್ಲಲ್ಲಿ ಹೇಳ್ತೀನಿ ಒಂದ್ ಪಾಠ ನಿನಗೆ. ಹೌದಾ? ಏನ್ಪಾ ಹಂಗೆ ಮಲ್ಲೇಶಿ, ಏನ್ ಬಾಸ್ ಆತ? ಏನ್ ಮಾಡ್ತೀಯಪ್ಪ, ನನ್ ಕೆಲಸನೇ ಇದೆ ಐತಲ್ಲ, ಏನ್ ಮಾಡಕ. ಇವ್ದು ಏನೇನ್ ನಿಮ್ಗೆ ಕೆಲಸ ಮಾಡ್ತಿ? ನನಗೇನ ಕೆಲಸ ಹೇಳ್ತಿದ್ ನಿನ್ಗೆ? ನೀವ್ ಏನೋ ಒಂದ್ ಕೆಲಸ ಕೊಡ್ಸೋಣ ಅಂತ ಅಂದೆ, ಅವಾಗ ಏನೋ ಅಂದಿ. ಮತ್ ಏನ್ ಕೆಲ್ಸ ನಿಂದಿಲ್ಲಿ? ಕೆಲ್ಸ ನಂದ್ ಏನೈತಪ್ಪ, ಸರ್ಕಾರಕ್ಕೆ ನಾನು ಪಿಕ್ನಿಕ್ ಕಟ್ತಾ ಇದೀನಿ. ಅಕೌಂಟ್ ಓಪನ್ ಮಾಡಿ ಎಷ್ಟು ದಿನ ಆಯ್ತು? ಏಪ್ಪ, ನಾನ್ ಮಾಡಕತ್ತಾಗಲ್ಲ 10 ವರ್ಷ ಆತ. ನಾನು ಚಡ್ಡಿ ದೋಸ್ತ್ ಯಾವಾಗ ಆದಿವಲ್ಲ, ಅವತ್ತೇ ನನ್ನ ಅಕೌಂಟ್ ಓಪನ್ ಮಾಡ್ಬಿಟ್ಟು ಕಣ. ಸರ್ಕಾರ ಒಟ್ಟು ಸಾಲ ತೀರ್ಸ್ತಾದಿ? ಯಪ್ಪ, ನನಗ್ ಸರ್ಕಾರ ಇಲ್ದಲ್ಲೇ ನಡೆಯಂಗಿಲ್ಲ. ಹೌದಾ? ನಾವೇ ಸರ್ಕಾರ ನಡೆಸ್ತಿರೋದು. ಹೌದು, ಇದು ತಗನ ಮಾತಾಡ್ಬಿಡಪ್ಪ. ಏನೇನ್ ನಿಂದ ಅದಕ್ಕ ಅವೇನ್ ಅಷ್ಟಕ್ಕಂದ್ರಲ್ಲ ನಮ್ನಿ ಈಗ ಕಣಯ್ಯ, ಇವೇ ಸರ್ಕಾರ ಇದೇ ನಾನು ಸರ್ಕಾರ ನಡೆಸ್ತಿರೋದು ಇದೆ. ಇದ್ರಿಂದನಾ? ಹಂಗ್ ಮಾಡ್ಬಾರ್ದಪ್ಪ. ಏನು ಜೀವನ ಹಾಳಾಗೋಗುತ್ತೆ ಕಣ ಕುಡ್ದು. ರಮೇಶ್, ನಾನು ಅವಾಗಿನ ಹೇಳ್ತಾವ, ನೀ ಈಗೂ ಹೇಳ್ತಾ ಇದೀ ಸರ್ಕಾರ ಸಾಲ ತೀರ್ಸಕ್ಕೆ ನಾವೆಲ್ಲರೂ ಅದೀವಿ, ನೀ ಕುಡ್ದೆ ಅದೇ ಮಾಡ್ಬೇಕನ್ನೋದು ತಪ್ಪು. ಜೀವನದಾಗ ಏನಾಯ್ತಾ ನೀನ್ ಅದು ಕೇಳೋದು. ನನ್ ದೋಸ್ತ್ ಮಾಡ್ದಾಗ್ಲಿಂದ ಒಂದ್ ದಿನ ಬಂದಿ ಅನ್ಲೆ, ಇವತ್ ಕನಸ್ನಾಗ ಬಂದಿನ ಅಂತ ಕರೆಕ್ಟ್ ಬಂದೆ ನೋಡ್ಲೆ ನನ್ನ ಹತ್ರ. ಅದ್ರ ರುಚಿ ನಾನು ನೋಡಿ ನೋಡಿ ಹೇಳಿ ಹೇಳಿ ನಿನ್ನಂತರಿಗೆ ಸಾಕಾಗ್ಬಿಡತಿ. ಅದ್ರ ರುಚಿ ಹಂಗೈತೆ ಅಂತ ನೋಡ್ಬೇಕು, ನೋಡಿ ಅದೇನು ಅನುಭವ ನೋಡ. ರಮೇಶ್, ನೀನೇ ಫ್ರೆಂಡು, ಈಗ ಹೇಳ್ದಲ್ಲ ನಾನು ನಮ್ ಫ್ರೆಂಡ್ ನೀನೇ ಕಣ. ನಾನು ಇಷ್ಟ ದಿನ ನಮ್ ಫ್ರೆಂಡ್ ಇವನೇ ಅನ್ಕೊಂಡಿದ್ದೆ. ಇವತ್ತೇ ನೀನ್ ಸಿಕ್ಬಿಟ್ಟಲ್ಲ, ನೀವನು ನಮ್ ಜೊತೆಗ್ ಫ್ರೆಂಡೇ ಆಗ್ಬಿಟ್ಟೆ ಕಣ ನೀನು. ಅಯ್ಯೋ, ನೀನು ನನ್ ಎಬ್ಳ ಫ್ರೆಂಡ್ ಆದಂಗ ಆದ್ರೆ ಆಟಲ್ಲಿ ಒಕ್ಕಂಬಿಟ್ಟಲ್ಲಪ್ಪ. ಜೀವನದಾಗ ಏನ್ ಐತಿಲ್ಲ ರಮೇಶ್, ನಾನು ಹೇಳ್ದ್ಮೇಲೆ ನಿಮ್ ಮನೆಗ್ ಬಂದಂಗೆಲ್ಲ ನೋಡ್ತೀನಿ. ಯಾವಾಗನಾಗ್ಲಿ ಬೀಗ ಹಾಕ್ಯಂಡ್ ಹೋಗಿರ್ತ ಕಣ, ಎಲ್ಲಿ ಹೋಗಿ ಅನ್ನೋದು ಗೊತ್ತಾಗಲ್ಲ ನನಗೆ. ನಿನಗಂದ್ರ ಹೆಂಡ್ರು ಮಕ್ಳು ಏನಲ್ಲ, ನೀನೆಲ್ಲ ಇದನ್ನ ಮಾಡ್ತಿ. ನಮ್ಗೆ ಹೆಂಡ್ರು ಮಕ್ಳು ಅದಾರ, ನಮ್ ಜೀವನ ನಾವ್ ನೋಡ್ಕೊಂತ ದುಡ್ಡು ಹಾಕೋದು ನಾವೆಲ್ಲ ಮಾಡ್ತೇವಿ. ನೀನು ಬರೀ ಇದೇ ಮಾಡ್ಕೊಂತ ಹೆಂಡ್ರು ಮುಂದೆ ಹೆಣ್ಣು ಕೊಡೋದ್ ಹೆಂಗ ಏನ್ತಾನ ಇದೆಲ್ಲ ಮಾಡ್ಕೊಂತ ಹೋದ್ರ ಜೀವನದಾಗ ಏನೈತ? ಈಗ ಮದ್ವೆ ಆಗೋದಷ್ಟೇ ಅಲ್ಲ, ಏನ್ ಮದ್ವೆ ಆಗಿ ಏನ ಈಗ ಹೆಂಡ್ರು ಮಕ್ಳಿಗೆ ನೋಡ್, ನಿನ್ಗೆ ದುಡ್ದು ಒಂದ್ ದಿನ ಸುಖ ಪಟ್ಟಿ ಅನ್ಲಿ ನೋಡ. ನಾನು ಆರಾಮ್ ಎಂಜಾಯ್ ಆಗಿದ್ದೀನಿ ಕಣ. ಏನೈತಾನೆ ಜೀವನದಾಗ ನೀನ್ ಬಾರಲ್ಲ ಅಂದ್ರೆ ನನಗೆ ಯಾವಾಗನ ನೋಡಿ ಹೆಂಡ್ರು ಮಕ್ಳು ಅಂತ ಏನ ಸೀಮೆಗಿಲ್ದ ಹೆಂಡ್ರು ಮಕ್ಳು ನಿನಗೇನ? ನನಗೇನ್ ಇವತ್ತಲ್ಲ ಕ್ಯೂ ನಿಂತ್ಕೊಂತಾರ, ಆದ್ರೆ ನಾನು ಮದುವೆ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ನಮ್ ದೋಸ್ತರು ಬಿಡಲ್ಲ, ನಮ್ ದೋಸ್ತರು ಬಿಡ್ತಾ ಇಲ್ಲ. ಯಾಕಂದ್ರೆ ಬೇಡ ಆಗ್ಬೇಡ, ಆದ್ರೆ ನೀನ್ ಕೆಡ್ತಿ ಅಂತ. ಅದಕ್ಕ ಕಣಯ್ಯ ನಾನು ನಿನಗೆ ಹೇಳೋದು, ಮದುವೆ ಆಗ್ಬೇಡಲ್ಲ ಅಂದ್ರೆ ಆದೆ. ಮಲ್ಲೇಶಿ ಏನೋ ಅವಾಗಿಂದ ಅಂದ ಅಂತಿ, ಯಾವ್ದೋ ಪಿಗ್ನಿ ಅಂತೇಳಿ. ಎಂತ ಪಿಗ್ನಿ ಏನದು ತೋರ್ಸ್ಬಿಡಿ ಇವತ್ತು ನನಗೆ. ರಮೇಶ್, ನಾನು ಏನ್ ಪಿಕ್ನಿಕ್ ಕಡಕ್ ಬರ್ತಾ, ನೀನ್ ನನ್ ಜೊತೆಗೆ ದೋಸ್ತ ಆಗ್ತೀನಿ ಅಂದ್ರೆ ನಾನು ಹೇಳ್ತೀನಪ್ಪ. ಕ್ಲೋಸ್ ನನಗ್ ಫ್ರೆಂಡ್ ನೀನು, ದೋಸ್ತ್ ಅಂತಿ. ನೀನ್ ನನ್ ಜೊತೆ ನೀನು ಪಿಕ್ನಿಕ್ ಕಟ್ತೀನಿ ಅಂದ್ರೆ ನಿನಗೆ ಹೇಳ್ತೀನಪ್ಪ. ಆಯ್ತಾ, ನಾವು ಕೊಟ್ಟ ನೋಡೋಣ ಪಿಗ್ನಿ. ಹಡೆ ಹೊಡೆ ಅಂತಪ್ಪಳೆ ಹಡೆ. ಈಗ ಬಂದ್ ನೋಡ್ ದಾರಿಗೆ, ಈಗ ಏನೇನಪ್ಪ ಕಟ್ತೀನಿ ನಾನ್ ಪಿಗ್ನಿ ಅಂದ್ರೆ ನೋಡ್ಕ್ಯಾ. ಬಾರೋ ಎಲ್ಲದಿ? ಇವ್ ನೋಡು ಎಷ್ಟು ಖುಷಿ ಆಗದಾನೆ. ಏನು ನೀನು ಎಷ್ಟು ಖುಷಿ ಆಗಿದೆಯಲ್ಲ ನಮ್ ಫ್ರೆಂಡ್ ಬಂದೇನಂತ. ಈಗ ನೋಡು ನಮ್ ಫ್ರೆಂಡ್ ತೋರಿಸ್ನಿ. ಫ್ರೆಂಡೇ, ಈಗ ಪಿಗ್ನಿ ಅಂದಲ್ಲ, ಇದನ್ನೇನಪ್ಪಾ ಅಂದ್ರೆ ಡೈಲಿ ಕಟ್ಬೇಕು. ಇವನೇನಿಲ್ಲ, ನಾನ್ ಇವನ ಹತ್ರ ಹೋಗ್ಲಿಲ್ಲ ಅಂದ್ರೆ ಬೇಜಾರಾಗ್ತಾನ ಅವನು. ಬೇಜಾರು 3 ದಿನ ಹೋದೆ ಅಂದ್ರೆ ಕಾಲಿಲ್ ಹೊಡೆದೇ ಬಿಡ್ತಾನೆ ಅವನ್ ಅಂತಾನು. ಇವನದಲ್ಲ, ನೀವು ಸವಾಸ ಮಾಡಿದ ಬಿಡಂಗಿಲ್ಲ ಅವನ್ನ. ದೋಸ್ತ ಅವನು. ಹೌದಾ? ಇದು ಕೆನರಾ ಬ್ಯಾಂಕಿನ ಅಕೌಂಟಾ? ಕೆನರಾ ಬ್ಯಾಂಕಿನ ಅಕೌಂಟ್, ಅದು ಪಕ್ಕ ಬ್ಯಾಂಕು. ಇನ್ನೊಂದ್ ಯಾವ್ದು? ಇನ್ನೊಂದ್ ಐತಿ. ಆ ಬ್ಯಾಂಕ್ ನೋಡ್ಬಿಟ್ಟಂದ್ರೆ ಅವನ ಅಷ್ಟೇ, ಏನಿಲ್ಲ ಬರಲ್ಲ ಅಂದ್ರೆ ಬೆಳಿಗ್ಗೆನೆ ಎಬ್ಬಿಸ್ತಾನೆ, ಹಿಂಗೆ ಎಬ್ಬಿಸ್ತಾನೆ. ನೋಡು ಇವನದನಲ್ಲ, ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸ್ತಾನೆ. ಎದ್ದಾಳು ಮಲ್ಲೇಶ ಎಲ್ಲೇದಿ ಅಂತ. ಅವಾಗ ಏನ್ ಮಾಡ್ತ ನಾನು ಹಣ್ಣಿಂಗ್ ವರ್ಷಂದು ಬಂದ್ಬಿಡ್ತನಪ್ಪ. ಇದು ಅಕೌಂಟ್ ಇದೆ, ಇದು SBI ಅಕೌಂಟ್. ಅಕೌಂಟ್ ಎಷ್ಟು ಅಕೌಂಟ್ ಇರಬಹುದು? ತುಂಬಾ ಅಕೌಂಟ್ ಇದಾವೆ. ಲೋಕಲ್ ಅಕೌಂಟ್ ಮಾಡಿದೀನಿ. ಲೋಕಲ್ ಅಕೌಂಟ್ ಆದ್ರೆ ಜನ ನಂಬಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಸ್ಟೇಟ್ ಬ್ಯಾಂಕ್ ನಾಗ ಮಾಡ್ತಾ ಇದೀನಿ ಅಕೌಂಟ್. ಅದೊಂದು ಇದಾಯ್ತಾ.
ಈಗ ಮತ್ತೆ ಹೆಂಗ್ ನೀನ್ ಒಂದ್ ಸ್ವಲ್ಪ ಏನಂತ ತಗಂತೀಯ ಎಲ್ಲ ಇನ್ನು ಎಷ್ಟ್ ಅಕೌಂಟ್ ಅದಂತ ನೋಡೋಣ ಮಾಡು ಮಾರಾಯ. ನೋಡೋಣಪ್ಪ ನಾವು ಮತ್ತೆ ನಾವು ಅಕೌಂಟ್ ಓಪನ್ ಮಾಡ್ಬೇಕತ್ತಿ ಯಾವ ಬರೀ ಎರಡು ಬ್ಯಾಂಕ್ನಾವ್ ಆಗಲ್ಲ ಸಾಲ ತೀರ್ಸಕ ನಮ್ಮ ರಾಜ್ಯದ ಆಗಲ್ಲ ಈಗ ಅಕೌಂಟ್ ಬಾಳ ಅದಾವ ಅಂತ ನೋಡೋಣ ಏನಾಗತ್ತಂದ್ರೆ ಎಲ್ಲ ನೀನು ಲೋಕಲ್ ಮಾಡಿದೆ ಅಂದ್ರೆ ಜನ ನಂಬಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಾನು ಅಕೌಂಟ್ SBI ಅಕೌಂಟ್ ಮಾಡಿಸಿದೀನಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಇರ್ಬೇಕಲ್ಲ. ನಾವು ಲೋಕಲ್ ಆದ್ರೂ ಜನ ನಂಬಲ್ಲ. ಅದಕ್ಕೆ ಮತ್ತೆ ನಿನಗೆ ಹೇಳೋದು ಇಂತ ಅಕೌಂಟ್ ಮಾಡ್ಸಾಡು. ಏನೇನ್ ಬೇಕು ಏನೇನ್ ಕೇಳ್ತಾರದಕ್ಕೆ ಆಧಾರ್ ಕಾರ್ಡ್ ಏನಾರ ಕೊಡ್ಬೇಕಾ ಏನ್ ಕೇಳಲ್ಲ. ಬೆಳಿಗ್ಗೆ ಟೈಮ್ ಹೋಗಿ ರೊಕ್ಕ ಕೊಟ್ಟಂದ್ರೆ ಅಕೌಂಟ್ ಅವ್ರ ಮಾಡ್ಕೊಟ್ ಬಿಡ್ತಾರೆ. ಬೆಳಿಗ್ಗೆ ಹೇಳಲ್ಲ 6 ಗಂಟೆಗೆ ಬಸ್ತಾನ ಆಯ್ತು ಬಿಡಿ ಮಚ್ಚ ನಮ್ದು ಒಂದ್ ಸಿಂಗಲ್ ಅಕೌಂಟ್ ಮಾಡೋಣ ಡಬಲ್ ಬೇಡ ಏನ್ ಮತ್ತೆ ಅಕೌಂಟ್ ಓಪನ್ ಮಾಡಕ್ ಈಗ ಬಂದ್ ನೋಡಿ ಅಕೌಂಟ್ ಓಪನ್ ಮಾಡ್ತಿಯಲ್ಲ. ಈಗ ನಿನ್ ಒಂದ್ ಒಳ್ಳೆ ಅಕೌಂಟ್ ಓಪನ್ ಮಾಡ್ಕೊಡ್ತೀನಿ ತಗಮತ್ ಸ್ವಲ್ಪ ಯಾವ್ದು ಇದು ಇದಾ ಅವ್ನ್ ಮಾತಾಡ್ಸಿ ಇವ್ನ್ ಮಾತಾಡ್ಸಿ ಎದಕ್ಕೆ ಬಿಡೋ ಮರೆ SBI ಅಕೌಂಟ್ ಯಾರಿಗ ಬೇಡ ಹೇಳಲ್ಲ ಮರಿ ನೀನ್ ಫ್ಯಾಮಿಲಿ ಮ್ಯಾಟ್ರ್ ಅಂತಿ. ಮತ್ತೆ ನಿಮ್ ಮನೆಗೆ ಏನೇನ್ ಹೇಳಿ ಅಪ್ಪ ಮತ್ ನಾನ್ ಮನೆ ಬಿಟ್ಕೊಳ್ದಂಗ ಆದ್ರು ಏನೋ ಸ್ವಲ್ಪ ಕದ್ದು ಮುಚ್ಚಿ ಏನಾರ ನೋಡೋಣ ಅಕೌಂಟ್ ಓಪನ್ ಮಾಡೋಣ ಇರ್ಲಿ ಅಮೌಂಟ್ ಸ್ವಲ್ಪ ಇರ್ಲಿ ಅಂತ ಸ್ವಲ್ಪ ಸರ್ಕಾರದವ್ರು ಏನೋ ಮತ್ತೆ ಹಿಂದಗಡೆ ಕೊಡ್ತಾರಂತ ಅನ್ನೋ ಮಾತು ಅಂದಾರ ಈಗ ಆಯ್ತು. ಈಗ ಒಂದ್ ಸ್ವಲ್ಪ ತಗ ಅವನೇ ನೋಡು ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸ್ಬಿಡ್ತಾನ ಅವ್ನ್ ಬಂದು. ತಡಿ ನೀನ್ ಹಂಗ್ ಮುಟ್ಬಿಡವ ಮರೆಯ. ಅದಕ್ಕೊಂದ್ ಸ್ವಲ್ಪ ಪ್ರಸಾದ ಕೊಡ್ಬೇಕು. ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಈಗ ಬರ್ತಾ ನೋಡು ಅಕೌಂಟ್ ಓಪನ್ ಮಾಡಕ್ ಈಗ ಬರ್ತಾ ಇದಿ. ಒಂದೇದ ಇದು ಈಗ ಇದೈತಲ್ಲ ಸ್ವಲ್ಪ ಬಿಟ್ಕೋಬೇಕಿದ್ದು. ನೀರ್ ಹಾಕ್ಯಂಬಿಟ್ರೆ ಆ ನೀರಿನ ಜೊತೆಗೆ ಅವನು ಸ್ಟ್ರಾಂಗ್ ಹಾಕನೆ. ಅದಕ್ಕೆ ಈಗ ಹಾಕದ್ ನಾನು ಸ್ವಲ್ಪ ಹೇಳ್ತೀನಿ. ನೀನ್ ಗ್ಯಾಸ್ ಹಾಕಳ ಈಗ ಇದಕ್ಕೊಂದ್ ಸ್ವಲ್ಪ ನಿಧಾನ ತಗ ಹೇಳ್ತೀನಿ. ಹಿಂಗೆ ಫಸ್ಟ್ಗೆ ಏನ್ ಗೊತ್ತಾ ಅವ್ನ್ ಬೆಳಿಗ್ಗೆ ಎಬ್ಬಿಸ್ತಾನಲ್ಲ ಏನು ಮರೆ ನೀನ್ ಬಂದ್ಬಿಟ್ಟಿ ಅವನೇನ್ ನನ್ ಮಾತಾಡ್ಸಂಗಿಲ್ಲ ನೋಡ್ ನಿನ್ನೆ ಮಾತಾಡ್ಸದಾನೆ ಹೆಂಗೈತಿ ಈಗ ಅದಕ್ಕೆ ಹೇಳೋದು ನೀನು ಬೆಳಿಗ್ಗೆ ಟೈಮ್ ಎದ್ದ ತಕ್ಷಣನೇ ಇವ್ನ್ ಏನಿಲ್ಲ ಇವ್ನ್ ಮಕ ನೋಡ್ಬಿಟ್ರ ಅಂದ್ರೆ ನೋಡ ಏನ್ ಬೇಕಾದ್ರೆ ಕೆಲ್ಸ ಆಗುತ್ತೆ. ನೋಡಿ ಹೆಂಗೆ ಸ್ವಲ್ಪ ಏನೋ ಚೇಂಜ್ ಆದಂಗ್ ಕಾಣಿಸತ್ ನೋಡ ಮಕ. ನೋಡ್ ಬರೋಬ್ಬರಿ ಬಂದ್ ಈಗ ನನ್ ಜೊತೆಗ್ ಬಂದ್ ನೋಡಿ ಈಗ ಏನಪ್ಪ ಮಲೇಶ ನೋಡು ಈಗ ಏನೋ ಒಂಥರ ಕಷ್ಟ ಅಲ್ಲ. ನಾನು ಹೇಳೋದು ನಮ್ ಜೊತೆಗಿದ್ರೆ ಎಂಜಾಯ್ಮೆಂಟ್ ಆಗಿರ್ತೀವಿ. ರಮೇಶ್ ಈಗ ಇದು ತಗಂದಿಯಲ್ಲ ಏನ್ ಅನುಭವ ಸಿಕ್ತ ನಿನಗೆ? ಹತ್ರ ಬರ್ತಾನೆ ಬಾ ಸೌಕಾಸ್ ಅಲ್ಲೇರ ಈಗ ಬಂದ್ ನೋಡ್ ದಾರಿಗೆ. ನಿಮ್ಮಂತಾರು ಕುಡ್ದು ಎಲ್ಲೋ ಚರಂಡಲ್ಲಿ ಬಿದ್ದು ಹಾಳಾಗ್ ಹೋಗ್ತಿರಲ್ಲ. ನೀವ್ ಯೋಚನೆ ಮಾಡ್ತೀರಿ ಏನಂತಂದ್ ಸರ್ಕಾರದ ಹೊರೆಗಳನ್ನ ಅವ್ರು ಅಷ್ಟು ಮುಖ್ಯಮಂತ್ರಿ ಸಾಲ ಮಾಡಿ ಹೋದ್ರು ಇವ್ರ ಮುಖ್ಯಂತರ ಈಗ ನೀವು ಸಾಲ ತೀರ್ಸ್ತಾ ಇರೋದು ನಿಜವಾದ ನೀವೇ ಅಂತ ಒಂದು ಅನುಭವ ಆಕಚಿತ್ತು ಸರ್ಕಾರ. ನಿಜವಾದ ಕುಡುಕರು ಅಂದ್ರೆ ನಾವೇ ಕಣವ್. ನಾವ್ ಸರ್ಕಾರ ನಾವಿಲ್ಲ ಅಂದ್ರೆ ಸರ್ಕಾರನೇ ಇಲ್ಲ. ಸರ್ಕಾರ ನಡೆಸೋರು ನಿಮ್ಮಿಂದಲೇ. ಅದಕ್ಕೆ ಈಗ ಕುಡುಕರು ಅಂತೇವ್ರೆ. ಕುಡುಕರು ಅಷ್ಟು ನೀಯತ್ ಯಾರಿಲ್ಲ ಅನ್ಕೊಂಬಿಡೋ ರಮೇಶ. ನೀನ್ ಅಂದೆ ಬಂದೇಟಿಗೆ ನನಗ್ ಬೈದೆ. ಹೌದಾ ಮಲೇಶ? ಈಗ ನನ್ ದಾರಿಗೆ ಬಂದಿಲ್ಲ. ಸರಿ ಬರಬರಿ ಆತು. ನಾನ್ ಟೈಮ್ ಆತಪ್ಪ ನಾನ್ ಮನೆಗ್ ಹೋಗ್ತೀನಿ. ನಂದು ಯಾರಿಗೆ ಹೇಳ್ಬೇಡಪ್ಪ. ರಮೇಶ್ ಕೇಳ ನೀನ್ ನನ್ ಜೊತೆಗ್ ಬಂದಿ. ಸರಿ ಬಾ ಹೋಗೋಣ. ಸರ್ಕಾರ ನಡಿಲಿ ಬಿಡ್ಲಪ್ಪ ಇದನ್ನೇನ ಹೇಳ್ಬೇಡಪ್ಪ ನೀನ ಹೋಗೋಣ.